ಈಗ ಮದ್ವೆ ಆಗ್ತಾ ಇರೋದು ನಂದ ನಿಂದ? ನಿಮ್ದೆ ಮೇಡಮ್. ಅಂದ ಮೇಲೆ ನನ್ನ ಮುಹೂರ್ತದ ಸೀರೆನ ನೀನ್ ಹೇಗೆ ಸೆಲೆಕ್ಟ್ ಮಾಡ್ತೀಯಾ? ಅಯ್ಯೋ ಕ್ಷಮಿಸ್ಬಿಡಿ ಮೇಡಮ್. ಆ ಸೀರೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ದೆ ಹೊರತು ನಿಮಗ್ ತೊಂದರೆ ಮಾಡ್ಬೇಕು ಅಂತ ಹಾಗೆಲ್ಲ ಹೇಳಲಿಲ್ಲ. ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಮೇಡಮ್. ನೀನ್ ಕೇಳಿದ ತಕ್ಷಣ ನಾನು ಕ್ಷಮಿಸ್ಬಿಡ್ಬೇಕಾ? ನೀನು ಈ ಮದ್ವೆಗ್ ಬಂದಿರೋ ಗೆಸ್ಟ್. ಅಲ್ಲಲ್ಲ, ನೀನು ಈ ಮದುವೆಗೆ ಕೆಲ್ಸಕ್ ಬಂದಿರೋ ಕೆಲಸದವಳು. ನಿನ್ ಕೆಲ್ಸ ಏನು? ಕಸ ಗುಡ್ಸೋದು, ಮನೆ ಒರ್ಸೋದು, ನಾವು ತಿಂದು ಬಿಸಾಕಿದ್ದನ್ನ ತಗೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕೋದು. ಅದನ್ನ ಬಿಟ್ಟು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮಾತಾಡೋದಕ್ಕೆ ನಿನಗೆ ಏನೇ ಹಕ್ಕಿದೆ? ಯಾಕೆ ಇಷ್ಟೊತ್ತವರೆಗೂ ಚೆನ್ನಾಗೇ ಇದೆಯಲ್ಲೇ? ಇವಾಗ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಮಯೂರಿನ ಅಮಿತ ಕರ್ಸ್ಕೊಂಡ್ಲಲ್ಲ, ಅದಕ್ಕೆ. ನಾನು ಈ ಮದ್ವೆನ ಹೇಗ್ ನಿಲ್ಸ್ಬೇಕು ಅಂತ ತಲೆ ಕೆಡ್ಸ್ಕೊಂಡಿದ್ರೆ ನೀನ್ ಹೋಗಿ ಹೋಗಿ ಆ ಕೆಲ್ಸದೊಳ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೇ? ನನಗೇನ್ ಸೀರೆ ಸೆಲೆಕ್ಷನ್ ಮಾಡೋದಕ್ ಬರೋದಿಲ್ಲ ಅನ್ಕೊಂಡಿದ್ಯಾ? ನಾನು ಮದುವೆ ಆಗೋ ಹುಡುಗನ್ ಮುಂದೆ ನೀನು ಅವಮಾನ ಮಾಡ್ದೆ. ಅದನ್ನೆಲ್ಲ ನಾನು ಕ್ಷಮಿಸ್ಬೇಕಾ? ಇಲ್ಲ ಮೇಡಮ್, ನನ್ನ ಉದ್ದೇಶ ಅದಲ್ಲ. ನಿಮ್ಮ ಉದ್ದೇಶ ನನಗ್ ಗೊತ್ತಿಲ್ವೇನೆ?